ನಮ್ಮ ಹೆಮ್ಮೆಯ ಚಾಲುಕ್ಯ ದೊರೆಗಳು ಆಲ್ರೆಡಿ ಇದ್ದ ಬಂಡೆಯನ್ನ ಕೊರ್ದು ಮೈನಸ್ ಮಾಡಿ ಅದ್ಭುತ ಗುಹೆಯನ್ನ ನಿರ್ಮಿಸ್ಬಿಟ್ಟವ್ರೆ. ನೋಡ್ರಿ, ಅಂತ ದೈತ್ಯವಾಗಿರೋ ಅಂತ ಬಂಡೆನ ಬರೀ ಉಳಿ ಸುತ್ತಿಗೆಯಿಂದ ಎಷ್ಟು ಸುಂದರವಾಗಿ ಕೆತ್ತನೆ ಮಾಡವ್ರೆ. ಬಂಡೆ ಕೊರಿತಾ ಪೂರ್ತಿ ಎಂಡಿಗೆ ಹೋಗ್ಬಿಟ್ಟವ್ರೆ. ಎಷ್ಟು ಎಂಡಿಗೆ ಹೋಗವ್ರೆ ಅಂತಂದ್ರೆ 2ನೇ ಬಂಡೆ ಸಹ ಕಾಣಿಸ್ಬಿಟ್ಟಿದೆ ನೋಡಿ. ಅಲ್ಲಿ ನೋಡಿ ಹೊಸ ಬಂಡೆ, ಇವರ ಕೆಂಪು ಬಂಡೆ ನೋಡಿ. ಹೊಸ ಬಂಡೆ ಸಿಕ್ಕಿದ ತಕ್ಷಣ ಕೆಲಸ ಸ್ಟಾಪ್ ಮಾಡಿದ್ರು. ಯಾಕಂದ್ರೆ ಇವರ ಉದ್ದೇಶ ಇದ್ದಿದ್ದು ಒಂದೇ ಕಲ್ಲಲ್ಲಿ ಪೂರ್ತಿ ಕಲಾಕೃತಿನ ಕೆತ್ಬಿಡ್ಬೇಕು ಅಂತ. 6ನೇ ಶತಮಾನದ ಶಿವಲಿಂಗ ದರ್ಶನ ಮಾಡ್ರಿ. ನೀವು ಭೂಮಿಯ ಮೇಲೆ ಎಷ್ಟು ಹೈಟಲ್ಲಿ ಇದನ್ನ ನೋಡ್ತಾ ಇದ್ದೀರೋ ಅದಕ್ಕಿಂತ 3 ಪಟ್ಟು ಭೂಮಿಯ ಒಳಗಡೆ ಈ ಬಂಡೆ ಇದೆ. ಸೊ ಈ ಸಂಪತ್ತು ಭೂಕಂಪ ಆದ್ರೂ, ಮಳೆ ಬಂದ್ರು, ಗುಡುಗ್ ಬಂದ್ರು ಏನು ಆಗಲ್ಲ. ಸೂರ್ಯ ಚಂದ್ರ ಇರೋವರೆಗೂ ಈ ಸಂಪತ್ತು ಹಂಗೆ ಉಳಿಯುತ್ತೆ. ದೇವರು ನೀವು ಅವಾಗಲೇ ನೋಡಿದ್ದು ಶಿವನ ಗುಹೆ, ಅದು ಶಿವನ್ಗೆ ಸಂಬಂಧಪಟ್ಟಿದ್ದು. ಇದು ವೈಷ್ಣವ ಗುಹೆ. ಇಲ್ಲಿ ವಿಷ್ಣುವಿನ ಅವತಾರಗಳನ್ನ ಕೆತ್ತಿದ್ದಾರೆ. ಚಾಲುಕ್ಯರ ರಾಜ್ಯ ಲಾಂಛನ ವರಾಹ ನೋಡಿ. ಮಹಾವಿಷ್ಣು ಬಲಿಚಕ್ರವರ್ತಿಯನ್ನ ತುಳಿಯೋ ಸಂದರ್ಭ ನೋಡಿ. ಚಾಲುಕ್ಯರು ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಹಾಕಿ ಕೆತ್ತಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಇದನ್ನ ಕೀರ್ತಿ ಮುಖ ಅಂತಾರೆ. ನೀವು ಯಾವುದೇ ದೇವಾಲಯಕ್ಕೆ ಹೋಗಿ ಯಾವುದೇ ದೇವರನ್ನ ನೋಡಿ, ದೇವ್ರ ಸುತ್ತ ಈ ತರ ಇಟ್ಟಿರ್ತಾರಲ್ಲ, ಅದು ಪ್ರಭಾವಳಿ. ಆ ಪ್ರಭಾವಳಿಲಿ ಈ ಕೀರ್ತಿ ಮುಖ ಇದ್ದೇ ಇರುತ್ತೆ. ಎಲ್ಲ 4 ಗುಹೆಗಳಲ್ಲೂ ಅತ್ಯಂತ ಬ್ಯೂಟಿಫುಲ್ ಆಗಿರುವಂತ ಗುಹೆ ಈ ಮಹಾವಿಷ್ಣು ಗುಹೆ. ಬೇರೆ 3 ಗುಹೆಗಳು ಯಾವಾಗ ಕಟ್ಟಿದ್ರು ಅಂತ ನಿಖರವಾಗಿ ಡೇಟ್ ಗೊತ್ತಿಲ್ಲ. ಆದ್ರೆ ಈ ಮಹಾವಿಷ್ಣು ಗುಹೆ ಕಟ್ಟಕ್ಕೆ 12 ವರ್ಷ ತಗೊಂಡ್ರು. ವಿತ್ ಪ್ರೂಫ್ ತೋರಿಸ್ತೀನಿ ಬರ್ರಿ. ದೇವರು ನೀವಲ್ಲಿ ನೋಡ್ತಾ ಇದ್ದೀರಾ ಚಾಲುಕ್ಯರ ರಾಷ್ಟ್ರ ಲಾಂಛನ ವರಾಹ ಪಕ್ಕದಲ್ಲೇ ಶಾಸನ ಇದೆ ನೋಡಿ. ಈ ಗುಹೆನ ಕಟ್ಟಕ್ಕೆ 12 ವರ್ಷ ತಗೊಂಡ್ರು. ಚಾಲುಕ್ಯರು ತಮ್ಮ ಸಿಂಹಾಸನದ ಮೇಲೆ ಈ ಭಂಗಿಯಲ್ಲಿ